ಅವರದ್ದೆಲ್ಲ ಆಟ ಪಾಠ ಅಂತ ಕುಣಿದು ಕುಪ್ಪಳಿಸೋ ವಯಸ್ಸು. ಇಂತಹ ವಯಸ್ಸಲ್ಲೇ ಮದುವೆಯಾಗಿ ಮಕ್ಕಳು ಸಂಸಾರ ಅಂತ ಪರದಾಡ್ತಿದ್ದಾರೆ. ಬಾಲ ಗರ್ಭಿಣಿಯರ ಕುರಿತು ಆರೋಗ್ಯ ಇಲಾಖೆ ಕೊಟ್ಟ ಅಂಕಿ ಸಂಖ್ಯೆ ಆತಂಕ ಹುಟ್ಟುವಂತೆ ಮಾಡಿದೆ. ಹೆಚ್ಚಾಗ್ತಿದೆ ಬಾಲ ಗರ್ಭಿಣಿಯರ ಸಂಖ್ಯೆ. ಬೆಚ್ಚಿ ಬೀಳಿಸಿದ ಆರೋಗ್ಯ ಇಲಾಖೆ ವರದಿ. ಆಡೋ ವಯಸ್ಸಲ್ಲೇ ಸಂಸಾರದ ಭಾರ ಹೊತ್ತಿದ್ದಾರೆ. ಮಕ್ಕಳಲ್ಲಿ ಮಕ್ಕಳಾಗಿ ಕುಣಿದು ಕುಪ್ಪಳಿಸೋ ಸಮಯದಲ್ಲೇ ಅಮ್ಮಂದಿರಾಗ್ತಿದ್ದಾರೆ. ಏನೂ ಅರಿಯದ ವಯಸ್ಸಿಗೆ ಗರ್ಭಧರಿಸಿ ಪಡಬಾರದ ಕಷ್ಟಪಟ್ಟು ಪರದಾಡ್ತಿದ್ದಾರೆ. ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಹೊರಹಾಕಿದ ಬಾಲ ಗರ್ಭಿಣಿಯರ ಅಂಕಿಅಂಶ ಅಕ್ಷರಶಃ ಆತಂಕ ಹುಟ್ಟುವಂತೆ ಮಾಡಿದೆ. ಕೇವಲ 8, 9, 10 ವರ್ಷಕ್ಕೆ ಗರ್ಭಧರಿಸುತ್ತಿದ್ದಾರೆ ಅನ್ನೋದು ಬಯಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಬಾಲ್ಯ ವಿವಾಹ. ಬಾಲ್ಯ ವಿವಾಹ ಯಾಕೆ ಹೆಚ್ಚಾಗ್ತಿವೆ ಅಂತ ಹುಡುಕ್ತಾ ಹೊರಟ ಅಧಿಕಾರಿಗಳಿಗೆ ಮತ್ತೊಂದು ಸ್ಫೋಟಕ ಸತ್ಯ ಹುಬ್ಬೇರಿಸುವಂತೆ ಮಾಡಿದೆ. ಓದೋ ವಯಸ್ಸಲ್ಲೇ ಮದ್ವೆಗೂ ಮೊದಲೇ ಬಾಲಕಿಯರು ಗರ್ಭಿಣಿಯರಾಗ್ತಿದ್ದಾರೆ. ಇದರಿಂದ ಮರ್ಯಾದೆಗೆ ಅಂಜಿ ಪೋಷಕರು ಮಕ್ಕಳಿಗೆ ಮದುವೆ ಮಾಡ್ತಿದ್ದಾರೆ ಅನ್ನೋ ಅಂಶವೂ ಬಯಲಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಇದರ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ಕಂಡುಬಂದ ಬಾಲ ಗರ್ಭಿಣಿಯರ ಸಂಖ್ಯೆ ನಿಜಕ್ಕೂ ಆತಂಕ ಹುಟ್ಟಿಸಿದೆ. 2024ರ ಏಪ್ರಿಲ್ನಿಂದ 2025ರ ಮೇ ತಿಂಗಳವರೆಗೆ 19 ವರ್ಷದೊಳಗಿನ 31,663 ಬಾಲ ಗರ್ಭಿಣಿಯರು ಪತ್ತೆಯಾಗಿದ್ದಾರೆ. ಇದರಲ್ಲಿ 18 ವಯೋಮಾನದೊಳಗಿನ 26,393 ಬಾಲಕಿಯರಿದ್ದಾರೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಬಾಲಕಿಯರು ಪ್ರೆಗ್ನೆಂಟ್ ಆಗಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಬೆಳಗಾವಿಯಲ್ಲಿ 3,158, ಬೆಂಗಳೂರು ನಗರದಲ್ಲಿ 3,271, ಬೆಂಗಳೂರು ಗ್ರಾಮಾಂತರದಲ್ಲಿ 458, ವಿಜಯಪುರದಲ್ಲಿ 2,278, ರಾಯಚೂರಲ್ಲಿ 2,012, ಬಾಗಲಕೋಟೆಯಲ್ಲಿ 1,092, ಬಳ್ಳಾರಿಯಲ್ಲಿ 1,077, ಬೀದರಲ್ಲಿ 1,016, ಚಿತ್ರದುರ್ಗದಲ್ಲಿ 1,246, ಮೈಸೂರಲ್ಲಿ 1,623, ಹಾಸನದಲ್ಲಿ 1,093, ತುಮಕೂರಲ್ಲಿ 1,037 ಹಾಗೂ ಯಾದಗಿರಿಯಲ್ಲಿ 1,022 ಬಾಲ ಗರ್ಭಿಣಿಯರು ಪತ್ತೆಯಾಗಿದ್ದಾರೆ. ಕಳೆದ 3-4 ವರ್ಷದಿಂದ ಬಹುಶಃ ನಾವುಗಳು ವ್ಯವಸ್ಥೆ ಬಾಲ್ಯ ವಿವಾಹಗಳನ್ನು ತಡೆಯೋದರಲ್ಲಿ ವಿಫಲ ಆಗಿರಬೇಕು. ಹಾಗಾಗಿ ಇವತ್ತು ಈ ಬಾಲ ಗರ್ಭಿಣಿಯರ ಸಂಖ್ಯೆ, ಬಾಲ ತಾಯಂದಿರ ಸಂಖ್ಯೆ ಇಷ್ಟೊಂದು ಹೆಚ್ಚಾಗೋದಕ್ಕೆ ಸಾಧ್ಯ ಆಗಿದೆ. ಅನಕ್ಷರತೆ, ಬಡತನ, ಮೂಢನಂಬಿಕೆ, ಹೆಣ್ಣೆಂಬ ಕೀಳು ಮನೋಭಾವ ಸೇರಿದಂತೆ ಹಲವು ಕಾರಣಗಳೂ ಕೂಡ ಬಾಲ್ಯ ವಿವಾಹಕ್ಕೆ ಕಾರಣವಾಗ್ತಿವೆ. ಬಾಗಲಕೋಟೆಯಲ್ಲಿ ಕಳೆದ ವರ್ಷದಿಂದ 66 ಪ್ರಕರಣಗಳು ಪತ್ತೆಯಾಗಿದ್ದು, ಅದರಲ್ಲಿ 2 ಪ್ರಕರಣಗಳಲ್ಲಿ ಮಾತ್ರ FIR ಆಗಿದೆ. ಇದು ಅಧಿಕಾರಿಗಳಿಗೆ ಮತ್ತಷ್ಟು ಟೆನ್ಷನ್ ತಂದಿಟ್ಟಿದೆ. ಈಗಿನವರೆಲ್ಲ ಆಲ್ಮೋಸ್ಟ್ 16 ವರ್ಷ, 17 ವರ್ಷ ಈ ವಯಸ್ಸಿನವರು ಬಾಲ್ಯ ವಿವಾಹಕ್ಕೆ ಒಳಗಾಗ್ತಾ ಇದ್ದಾರೆ. ಇದು ಮೇನ್ಲಿ ಬಿಕಾಸ್ ಆಫ್ ಮೊಬೈಲ್, ಇಂಟರ್ನೆಟ್. ಇದನ್ನ ನೋಡ್ಬಿಟ್ಟು ಮಕ್ಕಳಿಗೆಲ್ಲ ಆ ಏಜ್ ಅಲ್ಲಿ 16-17 ವಯಸ್ಸಲ್ಲಿ ಮಕ್ಕಳಿಗೆ ಒನ್ ಟೈಪ್ ಆಫ್ ಇನ್ಫ್ಯಾಕ್ಚುಯೇಷನ್, ಅಟ್ರಾಕ್ಷನ್ ಇರುತ್ತೆ. ಸೊ ಈ ಏಜ್ನವರೇ ಜಾಸ್ತಿ, ಇವನ್ ಪೋಕ್ಸೋಗಾಯ್ತು, ಚೈಲ್ಡ್ ಮ್ಯಾರೇಜ್ ಆಯ್ತು, ಈ ಏಜ್ನವರೇ ಜಾಸ್ತಿ ಅಟ್ರಾಕ್ಟ್ ಆಗಿದ್ದಾರೆ. ಒಟ್ಟಾರೆ ಯಾವ್ಯಾವುದೋ ಕಾರಣಕ್ಕೆ ಪೋಷಕರೇ ಮಕ್ಕಳ ಬಾಳಿಗೆ ಕೊಳ್ಳಿ ಇಡ್ತಿದ್ದಾರೆ. ಇನ್ನು ಮುಂದಾದರೂ ಅಧಿಕಾರಿಗಳು ಹೆಚ್ಚಿನ ಜಾಗೃತಿ ಮೂಡಿಸಬೇಕಿದೆ. ಬಾಲ್ಯ ವಿವಾಹ ತಡೆಗಟ್ಟಿ ಮಕ್ಕಳ ಬಾಳಲ್ಲಿ ಬೆಳಕು ಮೂಡಿಸಬೇಕಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಬಾಗಲಕೋಟೆ.